ಇವಾಗ ಮಾಡ್ತಾ ಇರೋದು ಜ್ಯೇಷ್ಠಕಾಸನ, ಇದು ಬಂದು ವಜ್ರಾಸನ. ಓಕೆ, ಸಯಾಟಿಕ ರೋಗ, ಬೆನ್ನು ನೋವು, ಸೊಂಟದ ನೋವು ಹಾಗೂ ಕುತ್ತಿಗೆ ನೋವಿಗೆ ಜ್ಯೇಷ್ಠಕಾಸನ. ಫಸ್ಟ್ ವಜ್ರಾಸನಕ್ಕೆ ಬರಬೇಕು, ಆ ನಂತರ ಹೊಟ್ಟೆಯ ಮೇಲೆ ಮಲಗಬೇಕು. ಓಕೆನಾ, ಹೊಟ್ಟೆಯ ಮೇಲೆ ಮಲಗಬೇಕು. ಹೀಗೆ ಹಣೆಯನ್ನು ಟಚ್ ಮಾಡಬೇಕು, ಮೂಗನ್ನು ಟಚ್ ಮಾಡಬೇಕು, ಮೂಗು ಮತ್ತು ಹಣೆಯನ್ನು ಟಚ್ ಮಾಡಬೇಕು. ಕಾಲನ್ನು ನೇರವಾಗಿ ನೀಳವಾಗಿ ಉದ್ದ ಬಿಡಬೇಕು. ಬಿಟ್ರಾ? ನೆಕ್ಸ್ಟ್ ಎರಡೂ ಕೈಗಳನ್ನ ತಗೊಂಡು ಲಾಕ್ ಮಾಡ್ತಾ ನಿಮ್ಮ ಕುತ್ತಿಗೆ ಹಿಂಭಾಗ ಮಡಗಿ ಎಲ್ಬೋ ಇದೆ ಮೊಣಕೈಯನ್ನು ನೆಲಕ್ಕೆ ಟಚ್ ಮಾಡಬೇಕು. ಹೀಗೆ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಈ ಭಾಗದಲ್ಲಿ ಅಂದರೆ ಅನಾಹತ ಭಾಗ, ಓಕೆ, ಎದೆಯ ಭಾಗ ಹಿಂಭಾಗದಲ್ಲಿ ಸ್ವಲ್ಪ ಎಳ್ತಾ ಬರುತ್ತೆ. ಆದರೂ ಪರವಾಗಿಲ್ಲ, ನೋವಾದರೂ ಪರವಾಗಿಲ್ಲ, ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. 5 ನಿಮಿಷಗಳ ಕಾಲ ಹೀಗೆ ಮಲಗಬೇಕು. ಎಷ್ಟು ನಿಮಿಷ ಮೇಡಮ್? 5 ನಿಮಿಷ ಹೀಗೆ ಮಲಗಬೇಕು.